ಮೋದಿ ಸರ್ಕಾರ ಆದಿವಾಸಿ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡಿದೆ. ಕೇಂದ್ರ ಸರ್ಕಾರ ಮಧ್ಯಪ್ರದೇಶದ ಆದಿವಾಸಿ ಸಮುದಾಯವನ್ನು ಕಡೆಗಣಿಸಿದೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಒಂದು ಕಡೆ ಸಿಗ್ತಾ ಇದೆ. ಇಲ್ಲಿ ಆದಿವಾಸಿಗಳಿಗೆ ಶೇಕಡ 8.2ಕ್ಕಿಂತ ಕಡಿಮೆ ಅನುದಾನವನ್ನು ಹಂಚಿಕೆ ಮಾಡಿದೆ ನೀತಿ ಆಯೋಗ. ಶೇಕಡ 8.2ಕ್ಕಿಂತ ಕಡಿಮೆ ಅನುದಾನವನ್ನು ಅವರಿಗೆ ಹಂಚಿಕೆ ಮಾಡಿದ ನೀತಿ ಆಯೋಗ ಮಧ್ಯಪ್ರದೇಶದ ಬಿಜೆಪಿ ಸಮಾವೇಶಕ್ಕಿಂತ ಮುಂಚೆ ಮೋದಿಗೆ ಜಯರಾಮ್ ರಮೇಶ್ ಪ್ರಶ್ನೆ ಮಾಡಿದ್ದಾರೆ. ಅಲ್ಲ, ನೀವು ಆದಿವಾಸಿ ಅಂತ ಹೇಳ್ತಾ ಇರ್ತೀರಲ್ಲ, ಅವ್ರಿಗೆ ನೀವು ಬಿಡುಗಡೆ ಮಾಡಿರೋ ಅನುದಾನ ಶೇಕಡ 8.2ಕ್ಕಿಂತ ಕಡಿಮೆ ಇದೆಯಲ್ಲ ಹೇಗೆ? 3 ಕ್ವಶನ್ ಕೇಳಿದ್ದಾರೆ ನರೇಂದ್ರ ಮೋದಿ ಅವರಿಗೆ. ಆದಿವಾಸಿಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಬದ್ಧತೆಯನ್ನು ಏನಿದೆ ಹೇಳಿ ನಮಗೆ ಅಂತ ಹೇಳಿ ಕಾಂಗ್ರೆಸ್ ಕ್ವಶನ್ ಮಾಡಿದೆ. ಮಧ್ಯಪ್ರದೇಶದ ಬುಡಕಟ್ಟು ಜಿಲ್ಲೆಗಳಿಗೆ ರೈಲು ಸಂಪರ್ಕ ಸುಧಾರಿಸುವಲ್ಲಿ BJP ಯಾಕೆ ಫೇಲ್ಯೂರ್ ಆಯಿತು? ಆದಿವಾಸಿಗಳು ರೈಲು ಓಡಾಡಬಾರ್ದಾ? ಬುಡಕಟ್ಟು ಸಮುದಾಯದವರು ಸಂಚರಿಸಬಾರ್ದು? ಅದರಲ್ಲಿ ಏನಾಗ್ತಿದೆ ಪ್ರಾಬ್ಲಮ್ ಇಲ್ಲಿ ಹೇಳಿ, ನೀವು ನಿಮ್ಮ ಕಮಿಟ್ಮೆಂಟ್ ಏನು ಹೇಳಿ ಆದಿವಾಸಿಗಳಿಗೆ ಅಂತ ಕೇಳಿದ್ದಾರೆ. ಮೋದಿ ಪರಿವಾರ್ಗೆ ಆದಿವಾಸಿಗಳ ಎಂಟ್ರಿ ಇಲ್ವಾ? ಮೋದಿ ಪರಿವಾರ್ಗೆ ಆದಿವಾಸಿಗಳನ್ನು ಯಾಕೆ ಸೇರಿಸ್ಕೊಳ್ತಾ ಇಲ್ಲ ನೀವು? ಮೋದಿ ಸರ್ಕಾರ ವಲಸೆ ಕಾರ್ಮಿಕರ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದೆಯಲ್ಲ, ಯಾಕೆ? ಮೋದಿ ಸರ್ಕಾರ ದಾಹೋದ್, ಇಂಧೋರ್, ಛೋಟಾ ಉದಯಪುರ, ಧಾರ್ ರೈಲು ಮಾರ್ಗಗಳನ್ನು ಕಂಪ್ಲೀಟೇ ಮಾಡಿಲ್ಲ. ಇವರು ಯಾಕೆ ಮಾಡಿಲ್ಲ ನೀವು? UPA ಸರ್ಕಾರ ಇದ್ದಾಗ ಆರಂಭವಾಗಿದ್ದಂಥ ರೈಲು ಮಾರ್ಗದ ಕಾಮಗಾರಿ ಇನ್ನೂ ನೀವು ಕಂಪ್ಲೀಟೇ ಮಾಡಲಿಲ್ಲವಲ್ಲ, ಯಾಕೆ? ಈ ಮಹತ್ವದ ರೈಲ್ವೆ ಯೋಜನೆಗೆ ಅಂದರೆ ಬುಡಕಟ್ಟು ಸಮುದಾಯ ಆದಿವಾಸಿಗಳು ಹೆಚ್ಚಾಗಿ ಬಳಸುವಂಥ ರೈಲುಗಳವೆಲ್ಲವೂ ಕೂಡ ಅದನ್ನು ಮಾರ್ಗನೇ ಕಂಪ್ಲೀಟ್ ಮಾಡಲ್ಲ ನೀವು. 10 ವರ್ಷಕ್ಕಿಂತ ಹೆಚ್ಚು ಕಾಲ ಲೇಟಾಗಿದ್ದು ಯಾಕೆ? ಪ್ರಧಾನಿಗಳು ವಿವರಣೆಯನ್ನು ಕೊಡಬಹುದೇ? ಆದಿವಾಸಿಗಳಿಗೆ ಮೀಸಲಿಟ್ಟಂಥ ಹಂಚಿಕೆ ನೀತಿ ಆಯೋಗ ನಿಗದಿಪಡಿಸಿರುವ ಶೇಕಡ 8.2ಕ್ಕಿಂತ ಕಡಿಮೆ ಆಗಿದೆಯಲ್ಲ ಹೇಗೆ? ಬುಡಕಟ್ಟು ಕಲ್ಯಾಣಕ್ಕೆ ಅಂತಲೇ 3 ಲಕ್ಷ ಕೋಟಿಗಳನ್ನು ಚುನಾವಣಾ ಮೀಸಲು ಇಡಬೇಕು ಅಂಥೇಳಿ ನೀವು ಭರವಸೆ ಕೊಟ್ಟಿದ್ರಿ. ಈ ನಿಮ್ಮ ಚುನಾವಣೆ ಭರವಸೆ ಈಡೇರಿಲ್ವಲ್ಲ. ಜಿಬುವಾದಲ್ಲಿ ಮೋದಿ ರ್ಯಾಲಿ ಆದಮೇಲೆ ಆದಿವಾಸಿ ಯುವಕನ ಮೇಲೆ BJP ಕಾರ್ಯಕರ್ತರು ಹಲ್ಲೆ ಕೂಡ ಮಾಡಿದರು. ಇದಕ್ಕೆ ಉತ್ತರ ಕೊಡ್ತೀರಾ ನೀವು ಅಂತ ಕೂಡ ಅವರು ಕೇಳಿದ್ದಾರೆ. ನೋಡ್ತಾ ಇದ್ದೀವಿ ನಾವು. ಒಂದು ಕಡೆ ಚೆಕ್ ಮಾಡಿಕೊಂಡ್ರೆ ಆದಿವಾಸಿಗಳಿಗೆ ಮೋದಿಯವರ ಸರ್ಕಾರ ಮಾಡುತ್ತಿರುವ ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ಜಯರಾಮ್ ರಮೇಶ್ ಅವರು ಕಾಂಗ್ರೆಸ್ ನಾಯಕ ಕ್ವಶನ್ ಮಾಡ್ತಾ ಇದ್ದಾರೆ. ಅನುದಾನದಿಂದ ಹಿಡ್ಕೊಂಡು, ರೈಲಿಂದ ಹಿಡ್ಕೊಂಡು, ಅವರ ಸವಲತ್ತುಗಳಿಂದ ಹಿಡ್ಕೊಂಡು ಎಲ್ಲ ವಿಚಾರದಲ್ಲಿಯೂ ಅವರಿಗೆ ವಂಚಿತರಾಗಿದ್ದಾರೆ ಸಮುದಾಯ ಅಂತ ಕೂಡ ಜಯರಾಮ್ ರಮೇಶ್ ಕ್ವಶನ್ ಮಾಡಿದ್ದಾರೆ. ಬುಡಕಟ್ಟು ಜಿಲ್ಲೆಗಳಿಗೆ ರೈಲು ಸಂಪರ್ಕನೇ ಆಗಲಿಲ್ಲ. UPA ಸರ್ಕಾರ ಎಲ್ಲವನ್ನೂ ಶುರು ಮಾಡಿತ್ತು, ನೀವು ಯಾವುದು ಕಂಪ್ಲೀಟೇ ಮಾಡಿಲ್ಲ ನೀವು. ಯಾಕೆ? 10 ವರ್ಷ ಬೇಕಾಯ್ತು ನಿಮಗೆ? ಆದಿವಾಸಿಗಳಿಗೆ, ಬುಡಕಟ್ಟು ಸಮುದಾಯದವ್ರಿಗೆ ಏನು ಅವ್ರ ಬಗ್ಗೆ ಬಹಳ ಅಕ್ಕರೆಯಿಂದ ಪ್ರೀತಿಯಿಂದೆಲ್ಲ ಭಾಷಣ ಮಾಡ್ತಿರ್ತೀರಾ, ಅವ್ರು ಯಾಕೆ ಏನೂ ಮಾಡಿಲ್ಲ ನೀವು ಅಂತ ಕೂಡ ಕ್ವಶನ್ ಮಾಡಿದ್ದಾರೆ. ಮೋದಿಯವರ ಪರಿವಾರದಲ್ಲಿ ಆದಿವಾಸಿಗಳು ಇಲ್ಲವೇ? ಇದೇನೋ ಮೋದಿ ಪರಿವಾರ ಅಂತ ಮಾತಾಡ್ತಾರಲ್ಲ, ಈ ಪರಿವಾರದಿಂದ ಆದಿವಾಸಿಗಳ ಆಚೆನಾ? ಬುಡಕಟ್ಟು ಸಮುದಾಯದವ್ರ ಆಚೆನಾ? ಮೋದಿ ಸರ್ಕಾರ ವಲಸೆ ಕಾರ್ಮಿಕರನ್ನು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ? ದಾಹೋದ್, ಇಂದೋರ್, ಛೋಟಾ ಉದಯಪುರ, ಧಾರ್ ರೈಲು ಮಾರ್ಗವನ್ನು ಕಂಪ್ಲೀಟ್ ಮಾಡಿಲ್ಲ ಯಾಕೆ ಅಂತ ಕೂಡ ಅವರು ಕೇಳಿದ್ದಾರೆ.